ಈಗಾಗಲೇ ಪ್ರಶ್ನೆಗಳು ಕೇಳ್ತಕ್ಕಂಥ ಎಲ್ಲರೂ ಮಾತಿಗೆ ಕೂಡ ನಾನು ಸಹಮತವನ್ನು ವ್ಯಕ್ತಪಡಿಸಿ BPL ಪಡಿತರ ಚೀಟಿಗಾಗಿ ಸಲ್ಲಿಕೆ ಆಗಿರುವ ಬಾಕಿ ಇರುವ ಅರ್ಜಿಗಳ ಸಂಖ್ಯೆ ಎಷ್ಟು, ಯಾವ ಕಾರಣಕ್ಕೆ ಉಳಿದಿದ್ದಾವೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀನಿ. ಅದಕ್ಕೆ ಈಗಾಗಲೇ ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. 2,34,631 ಅರ್ಜಿಗಳ ಪೈಕಿ 1,69,630 ಅರ್ಜಿಗಳು ವಿಲೇವಾರಿಯಾಗಿದ್ದಾವೆ. ಇನ್ನೂ 59,520 ಅರ್ಜಿಗಳು ತಿರಸ್ಕೃತಗೊಂಡಿದ್ದಾವೆ, ಪೆಂಡಿಂಗ್ ಇದ್ದಾವೆ ಅಂತಕ್ಕಂಥ ಕೊಟ್ಟಿದ್ದೀರಿ. ಅವು ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಆಗಿದ್ದಾವೆ, ಅವುಗಳನ್ನು ಯಾವ ಕಾಲಮಿತಿಯಲ್ಲಿ ವಿತರಿಸ್ತೀರಿ ಅಂತಕ್ಕಂಥದ್ದನ್ನು ದಯವಿಟ್ಟು ಹೇಳಬೇಕು. ಹಾಗೆ ಇವತ್ತು BPL ಕಾರ್ಡ್ಗಳನ್ನು ರದ್ದು ಮಾಡಿ 3,35,463 ಅನರ್ಹರ ಪಡಿತರ ಚೀಟಿಗಳನ್ನು ರದ್ದುಪಡಿಸಿದ್ದೀರಿ. ಆ ಅವಧಿಯಲ್ಲಿ ಅನರ್ಹರಿಗೆ ಕೊಟ್ಟಿರ್ತಕ್ಕಂಥ ಆಹಾರ ಧಾನ್ಯಗಳ ಮೊತ್ತ 13,51,30,858 ರೂಪಾಯಿಗಳು. ಇಷ್ಟು ಮೊತ್ತದ ಆಹಾರವನ್ನು ಅನರ್ಹರಿಗೆ ವಿತರಿಸಿದಾಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಥವಾ ಇದನ್ನು ಮರು ವಸೂಲಿ ಯಾವ ರೀತಿ ಆಗ್ತದೆ ಅಂತಕ್ಕಂಥ ತಿಳಿಸಬೇಕು. ಅದ್ರ ಜೊತೆಯಲ್ಲಿ ಒಂದೇ ಸರ್, ಏಕ ವ್ಯಕ್ತಿ ಇದ್ದಾಗ, ಸಿಂಗಲ್ ಪರ್ಸನ್ ಇದ್ದಾಗ ಇವತ್ತಿಗೂ ಪಡಿತರ ಚೀಟಿಯನ್ನು ಕೊಡ್ತಾ ಇಲ್ಲ. ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಒಬ್ಬರು ತೀರ್ಕೊಂಡಿರ್ತಾರೆ, ಒಬ್ಬರೇ ಉಳಿದಿರ್ತಾರೆ, ಮಕ್ಕಳು ಇರೋದಿಲ್ಲ. ಅಂತ ಕುಟುಂಬಗಳು ಕೂಡ ರಾಜ್ಯದಲ್ಲಿ ಸಾಕಷ್ಟಿದ್ದಾವೆ. ಅವರು ಏಕ ವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿಗೆ ಅಥವಾ ಸಿಂಗಲ್ ಪರ್ಸನ್ ಇರ್ತಕ್ಕಂಥವ್ರು ಕೂಡ ಪಡಿತರ ಚೀಟಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಒಮ್ಮೆ ಹೇಳಿಬಿಡಿ ಉತ್ತರ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಾದಂಥ TN ಜಯರಾಯಗೌಡರು, ಡಿಸೋಜ ಅವರು, ಸನ್ಮಾನ್ಯ ರವಿ ಅವರು, ಶರವಣ ಅವರು, ನಿರಾಣಿ, ಹನುಮಂತಪ್ಪ, ರುದ್ರಪ್ಪನವರು, ಇವರು 3 ಪಾರ್ಟಿಯವರು ಸೇರಿ ಕೇಳಿದ್ದಾರೆ ಪ್ರಶ್ನೆ. 3 ತಿಂಗಳು ಟೈಮ್ ಕೊಟ್ಟರೆ ಪೂರ್ತಿ ಇದನ್ನು ಸಮರ್ಪಕವಾಗಿ ಮಾಡಲಿಕ್ಕಾಗ್ತದೆ. ಸಬ್ಜೆಕ್ಟ್ ಟು ಕಂಡೀಷನ್. ಇವರು ಬೆಳಗಾದರೆ ಯಾವುದೋ ಕಾರ್ಡ್ ನಿಂತಿದೆ ಅಂದರೆ ಮಾಧ್ಯಮಕ್ಕೆ ಹೋಗ್ತಾರೆ. ಮೊನ್ನೆ ಮಾಡಿದ್ವಿ, 13 ಲಕ್ಷ ಕಾರ್ಡನ್ನು ಪರಿಷ್ಕರಣೆ ಮಾಡಿದಾಗ 3,35,000 ಜನ ಅನರ್ಹರು ಅಂತ ಬಂತು. ಅದನ್ನು ಪಟ್ಟಿ ಮಾಡಿ ನಾವು ಲೆಕ್ಕಾಚಾರ ಮಾಡೋ ಒಳಗಡೆ ಎಲ್ಲೋ 100ಕ್ಕೆ 1-2 ಕಾರ್ಡು BPLನವ್ರಿಗೆ ತೊಂದರೆ ಆಗಿತ್ತು. ಅದನ್ನು ಓಪನ್ ಮಾಡಿ BPL ಯಾರಿದ್ರೂ ಕೂಡ ಬಂದು ತಕ್ಷಣ ನೀವು PDSL ತಗೊಬೋದು ಅಂತ. ಇವರು ಸಹಕಾರ ಕೊಟ್ಟರೆ 3 ತಿಂಗಳು ಸಾಕು. ನಮ್ಮ ಜಯರಾಜಗೌಡರು ಹೇಳಿದಾಗ 40%, 30% ಇಲ್ಲ, ಆವರೇಜ್ ಒಂದು 20% ಇದೆ ಕಾರ್ಡು. APLಗೆ ಹೋಗುವಂಥವರು BPLನಲ್ಲಿ ಇದ್ದಾರೆ, ಲೆಕ್ಕಾಚಾರ ಮಾಡಿದ್ದು. ಫೈನ್ ಕೂಡ ಆಗಿತ್ತು. ಈಗ ರವಿಯವರು ಹೇಳಿದರು, ಈ ತಾರತಮ್ಯಗಳಿಗೆಲ್ಲ ನಾವು ಉತ್ತರ ತಯಾರು ಮಾಡಿ 3 ತಿಂಗಳಿಂದ ಅಧಿಕಾರಿಗಳನ್ನ ಹಚ್ಚಿ ಎಲ್ಲ ವ್ಯವಸ್ಥೆ ಮಾಡಿ ನಾವು ಶೋಧನೆ ಮಾಡಿದ್ವಿ. ಎಲ್ಲ ಮಾಡಿ ರೆಡಿ ಮಾಡಿ ಇಷ್ಟು ಹಣ ದುರುಪಯೋಗ ಆಗ್ತಾ ಇದೆ, ಇದನ್ನು ತಡೆಗಟ್ಟಬೇಕು ಅಂತೇಳಿ ಕೆಲವ ಅನರ್ಹರು ತಗೊಂಡಿದ್ದವರಿಗೆ ಪೆನಾಲ್ಟಿ ಕೂಡ ಹಾಕಿದ್ವಿ. ಇಷ್ಟೆಲ್ಲ ಮಾಡಿದರೂ ಕೂಡ ಸಹಕಾರ ಇಲ್ಲದೆ ಹೋಯ್ತು. ಸಂಬಂಧವಿಲ್ಲದ್ದು ಮಾಧ್ಯಮಕ್ಕೆ ಹೋಗಿ ಮತ್ತೆ ನಾನು ಕಾರ್ಡ್ಗಳು ವಾಪಸ್ ತರುವಂಥ ವಾತಾವರಣ ನಿರ್ಮಾಣ ಆಯಿತು. ಇದಕ್ಕೆ ಪಕ್ಷಾತೀತವಾಗಿ ಪಕ್ಷ ಇದೆ, ರಾಜಕೀಯ ಮಾಡಬೇಕು. ಇದನ್ನು ಸರಿಪಡಿಸೋಕೆ ಯಾರು ಇಲ್ಲಿವರೆಗೂ ಮಂತ್ರಿಗಳು ಪ್ರಯತ್ನ ಮಾಡಿದ್ರು, ಸಹಕಾರ ಕೊಟ್ಟಿಲ್ಲ. ಸಹಕಾರ ಕೊಟ್ಟರೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಕಂಡೀಷನ್ಸ್ ನಮ್ಮ ಡಿಸೋಜ್ ಅವರು ಕೇಳಿದ್ರು, ಇದೆಲ್ಲ ಕೂಡ ನಿಮಗೆ ವರದಿ ಕೊಟ್ಟಿದ್ದೀನಿ. ಏನೇನಿದೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಕಂಡೀಷನ್ಸು 5 ಕಂಡೀಷನ್ಸ್ ಹೇಳಿದ್ದೀವಿ. ಆ ಕಂಡೀಷನ್ಸನ್ನು ನಾನು ಕೊಟ್ಟಿದ್ದೀನಿ, ಓದಬೇಕಂದ್ರೆ ಓದಿ ಹೇಳಿ. ಸಹಕಾರ 1ರಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ. ಉಳಿದಿದ್ದು ಏನು ಹೇಳಿದ್ರು 20 ರೂಪಾಯಿ ಇಲ್ಲ. ಶರಣ ಅವ್ರು ಕೇಳಿದಾಗ 20 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ದಾರೆ ಅಂತ ಯಾರಾದರೂ ಲಿಖಿತ ಅರ್ಜಿ ಕೊಟ್ಟರೆ ನಾವು ತಕ್ಷಣ ಕ್ರಮ ತಗೋತೀವಿ. ಸರ್ಕಾರ ಯಾವುದು ಕೂಡ 20 ಆಗಲಿ 10 ರೂಪಾಯಿ ವಸೂಲು ಮಾಡ್ತಾ ಇಲ್ಲ. ಅಂತಹ ಅಧಿಕಾರಿಗಳಿದ್ದರೆ ಅರ್ಜಿ ಕೊಟ್ಟರೆ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ. ಕಾರ್ಡನ್ನು ರದ್ದು ಮಾಡ್ತಾರೆ, ಅವರಿಂದ ದಂಡ ವಸೂಲು ಮಾಡ್ತಾರೆ. ಹೊಣೆಗಾರರು ಯಾರು? ಕೊಟ್ಟವರ ಮೇಲೆ
ಅಧಿಕಾರಿಗಳ ಮೇಲೆ ನಿಮ್ಮ ಕ್ರಮ ಏನು ಅಂತ ತಾವು ಹೇಳುದಿಲ್ಲ. ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರಿಗೆ ಅಕೌಂಟಬಿಲಿಟಿ? ಯಾರಿಗೆ? ಹೂ ಇಸ್ ಅಕೌಂಟೇಬಲ್? ಆಯ್ತು. ಅಧಿಕಾರಿಗಳು ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ದಾರೆ. 13-14 ಲಕ್ಷ ಕಾರ್ಡಲ್ಲಿ 3.5 ಲಕ್ಷ ಕಾರ್ಡ್ಗಳು APLಗೆ ಹೋಗ್ಬೇಕವು. ಅವನೇನು ರದ್ದು ಮಾಡಲಿಲ್ಲ, APL ಅಲ್ಲಿ ಇಟ್ಟಿದ್ದೀವಿ. ಯಾಕಂದ್ರೆ ಕಾರ್ಡ್ ಬೇರೆ ಬೇರೆ ವಿಷಯಗಳಿಗೆ ಅವ್ರಿಗೆ ಅನುಕೂಲ ಆಗ್ಬೇಕಂತೇಳಿ ರದ್ದು ಮಾಡಲಿಲ್ಲ. BPL ಇದ್ದವ್ರನ್ನ ತಂದು APLಗೆ ಇಟ್ಟಿದ್ದೀವಿ. ಅವ್ರ ಕಾರ್ಡ್ ಊರ್ಜಿತವಾಗಿದೆ. ಆದರೆ ಕ್ರಮ ತೆಗೆದುಕೊಳ್ಳಕ್ಕೆ ಅನಾನುಕೂಲ ಆಗಿದೆ. ಸಹಕಾರ ಕೇಳ್ತೀನಿ, ಇದಕ್ಕೆ ಪರಿಹಾರ. ಕುಶಾಲಪ್ಪ MP ಕುಶಾಲಪ್ಪ ಸಾಕ್ರಿ ರವಿ, 12 ನಿಮಿಷ ಆಯ್ತು. ಮೂರು ಪಕ್ಷಗಳು ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾವೆ. ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ? ಯಾರಿಗೆ ಹೆದರ್ತಾ ಇದ್ದೀರಿ? ಯಾಕೆ ಹೆದರ್ಬೇಕು? ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನ ರದ್ದುಪಡಿಸಿ. ನಿಮಗೆ ಅರ್ಹರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ. ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ ಕರ್ತವ್ಯ ಇದೆ. ಯಾರಿಗೆ ಹೆದರ್ತಾ ಇದ್ದೀರಿ ನೀವು? ಕ್ರಮ ತಗೊಳ್ಳಿ. ಅಂದ್ರೆ ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು? ರವಿಯವರು ಹೇಳೋದು ಬಹಳ ಸ್ವಾಗತಾರ್ಹವಿದೆ. ರೈಟ್, ಸರಿ. ಆದ್ರೆ ಮಾಧ್ಯಮಕ್ಕೆ ಹೋಗ್ದಿರ ಇವರು ಹೋಲ್ಬಿಡಿ, ಮಾಧ್ಯಮ ನೀವು ಕೂಲಿ ಮಾಡೋರ್ನ ಮಾಧ್ಯಮಕ್ಕೆ ಹೋಗ್ತೀವಿ. ನೀವು ಯಾವ ಕಡ್ತಕೋಬಾರ್ದೆ, ನೀವು ಕೂಲಿ ಯಾವ ಕಡ್ತಕೋಬಾರ್ದು, ಕಡ್ತಕೋಬೇಡ, ನಾವು ಮಾಧ್ಯಮಕ್ಕೆ ಹೋಗ್ತೀವಿ. ಯಾವ ಕಡ್ತಕೋಬೇಡ. ನೀವು ಯಾವ ಕಡ್ತಕೋಬಾರ್ದು. ಸಭಾಪತಿಗಳೇ, ಅರ್ಧ ಗಂಟೆ ಚರ್ಚೆ ತಗೊಳ್ಳಿ. ನಿಮಗೆ ಸಮಾಧಾನ ಆದ್ರೆ ಕರೆಕ್ಟ್ ಇದೆ ಕೆಲಸ ಮಾಡ್ಯಾಕೆ? ಬಾಂಗ್ಲಾದೇಶದವರಿಗೆಲ್ಲ BPL ಕಾರ್ಡ್ ಕೊಡಿ ನೋಡ್ರಿ ಸಚಿವರೇ, ಬಾಂಗ್ಲಾದೇಶ ಪರಿಸ್ಥಿತಿ ಬರುತ್ತೆ. ಸಚಿವರೇ, ಕುಶಾಲಪ್ಪ ಕೂಡ್ರಿ ಬೇಡ. ಏನ್ರಿ ಇದು? ಯಾವ ಕಡ್ತಕೋಬಾರ್ದು. ಖರ್ಗೆ ಕೂಡ್ರಿ. ನೀವು ಸಚಿವರು ಏನ್ರಿ? ಯಾವ ಕಡ್ತಕೋಬಾರ್ದು, ಯಾವ ಕಡ್ತಕೋಂಗಿಲ್ಲ. ಇಲ್ಲ ಕೂಡ್ರಿ, ಸಾಕು ಕೂಡಿ. ನಂಬಿಕೆ ಇಲ್ಲ ಅಂತ ಗೊತ್ತಾಯ್ತು. ಮಾಧ್ಯಮದನ್ನ ಯಾಕೆ ದೂಷಿಸ್ತೀರಿ ನೀವು? ಹೇಳ್ತಾ ಇರೋದು ಒಂದು ಪಕ್ಷ ಕೇಳಲಿಲ್ಲ ನೋಡಿ, ನಾನು ಒಂದು ಪಕ್ಷ ಕೇಳಲಿಲ್ಲ. ಕೇವಲ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ, ಪಕ್ಷಗಳೆಲ್ಲವೂ ಸೇರಿ ಎಲ್ಲರೂ ಕರೆದು ಮಾತಾಡ್ರಿ. ಪಕ್ಷಾತೀತವಾಗಿ ಸಹಕಾರ ಕೊಟ್ಟರೆ ಆಗ್ತದೆ, ಇರ್ತದೆ. ನಾನು ಓಪನ್ ಆಗಿ ಇಟ್ಟಿದ್ದೀನಿ. BPL ಕಾರ್ಡ್ಗೆ ಇಲ್ಲದ ಭೋಜಗೌಡ್ರೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ. ಈಗ ಪಕ್ಷಾತೀತವಾಗಿ ಅಂತ ಹೇಳಿದಾಗ ಕಾಂಗ್ರೆಸ್ ಸೇರ್ತದೆ, ಬಿಜೆಪಿ ಸೇರ್ತದೆ, ಜನತಾದಳ ಸೇರ್ತದೆ. ನಾನು ಅಪೀಲ್ ಮಾಡಿದ್ದೀನಿ. ನಾನು ಏನು ಹೇಳಿದ್ದೀನಿ, ಓಪನ್ ಇಟ್ಟಿದ್ದೀವಿ. BPL ಕಾರ್ಡ್ ಯಾರು ಆದರೂ ಅವರು ಅವ್ರು ಸಿಗ್ತದೆ. APL ಕಾರ್ಡ್ ಜಾಸ್ತಿ ಇದೆ, ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ನಿಮ್ ಸಹಕಾರ ಕುಶಾಲಪ್ಪ ಸಭಾಪತಿಗಳ ಅವಕಾಶಕ್ಕಾಗಿ